ದುಡ್ಡು ಮಾಡೋದು ಕಷ್ಟ, ಮೈಂಡಲ್ಲಿ ನೀವೇನ ವಿನ್ ಆಯಿತು ಅಂದ್ರೆ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನೂ ಸಾಲ ಖಂಡಿತವಾಗ್ಲೂ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. 6.5 ಕೋಟಿ ಒಂದೇ ಒಂದು ದಿವಸದಲ್ಲಿ ಮಾಡಿದ್ದೀನಿ. ಮಾರ್ಕೆಟಲ್ಲಿ ಬರೀ ದುಡ್ಡು ಮಾಡ್ತಿದ್ದೀನಿ ಎವ್ರಿ ಡೇ ಅಂತ ಯಾರನ್ನ ಹೇಳ್ತಾ ಇದ್ದರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಖಂಡಿತವಾಗ್ಲೂ ನನ್ನಿಂದ ತಿಳ್ಕೊಳ್ಳಿ. ಓಕೆ, ಇವತ್ತು ನೀವು ಟಾಪ್ 5 ಶೇರ್ಸಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಯಾವುದು ಅಂದರೆ, ತುಂಬ ಒಳ್ಳೆ ಪ್ರಶ್ನೆ. ನನ್ನ ಹತ್ರ ಕ್ರೆಡಿಟ್ ಕಾರ್ಡು ಇಲ್ಲ, ಡೆಬಿಟ್ ಕಾರ್ಡ್ ಒಂದು ಬ್ಯಾಂಕ್ ಅವರು ಫೋರ್ಸ್ ಮಾಡಿ ಕೊಟ್ಟಿದ್ದಾರೆ, ಅದರ ಪಾಸ್ವರ್ಡು ಪಿನ್ ನಂಬರು ಗೊತ್ತಿಲ್ಲ ನನಗೆ ಇವತ್ತರೆಗೂ ಕೂಡ. ಥ್ಯಾಂಕ್ ಯು. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ 25,000 ಹಿಡ್ಕೊಂಡು 30 ಲಕ್ಷವರೆಗೂ ಮಾಡಿದೆ. ಅದಾದ ನಂತರ 1 ಕೋಟಿ ಮಾಡೋದಕ್ಕೆ ಟೈಮ್ ತೊಗೊಂಡು ನನ್ನ ಫೇರ್ ರಿಟರ್ನ್ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಒಂದು 25% ರಿಟರ್ನ್ ಮಾಡಿದ್ದೀನಿ. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಒಂದು 4 ರಿಂದ 5 ಕೋಟಿ ಕ್ಯಾಪಿಟಲ್ ಬೇಕಾಗುತ್ತೆ. ದುಡ್ಡು ಮಾಡೋದು ಕಷ್ಟ, ಮೈಂಡಲ್ಲಿ ನೀವೇನ ವಿನ್ ಆಯಿತು ಅಂದ್ರೆ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನೂ ಸಾಲ ಖಂಡಿತವಾಗ್ಲೂ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ನನ್ನ ಪ್ರಕಾರ ಇವತ್ತೇನಿದ್ರು ನಾನು ಬೇರೆಯವರು ನನಗೂ ಜಾಸ್ತಿ ಶ್ರೀಮಂತರಾಗೋದನ್ನು, ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ನನ್ನ ಸುತ್ತಮುತ್ತಲಿರೋರಾಗಿರ್ಬೋದು, ಅವರಾಗೋದನ್ನು ನೋಡೋದೇನೆ ರುದ್ರಮೂರ್ತಿ ಅವರ ಇವತ್ತಿನ ಟಾರ್ಗೆಟ್. ಓವರಾಲ್ ಟರ್ನ್ ಓವರ್, ಓವರಾಲ್ ಆಸ್ತಿ ಎಷ್ಟಿದೆ ಅಂತ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಿದೆ. ನಾನು ಎಲ್ಲೂ ಕೂಡ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಇಲ್ಲಿರೋ ಆಸ್ತಿ ಏನಿದೆಯಲ್ಲ ಅದು ರಿಯಲ್ ಆಸ್ತಿಗೂ ಜಾಸ್ತಿ ಇದೆ. ಅದಿರೋದ್ರಿಂದ ಆ ಆಸ್ತಿಯಿಂದ ಕೇಳೋರ್ಗಾಗಲಿ ಬೇರೆಯವ್ರಿಗಾಗಲಿ ಏನು ಪ್ರಯೋಜನ ಆಗೋದಿಲ್ಲ. ಬಟ್ ನನ್ನ ಗೋಲ್ ಏನಿದೆ, ರಾಕೇಶ್ ಜುಂಜುನ್ವಾಲಾ, ಮುಖೇಶ್ ಅಂಬಾನಿ, ಬಿಲ್ ಗೇಟ್ಸ್, ವಾರನ್ ಬಫೆಟ್ ಯಾರಿದಾರಲ್ಲ ಅವ್ರು ಎಲ್ಲರಿಗೂ ಖಂಡಿತವಾಗ್ಲೂ ಚೇಸ್ ಮತ್ತು ಚಾಲೆಂಜ್ ಕೊಟ್ಟೇ ಕೊಡ್ತೀನಿ. ರುದ್ರಮೂರ್ತಿನೇ ಕಾಂಪಿಟೇಟರ್, ನಾನು ಬೇರೆ ಯಾರನ್ನೂ ನೋಡೋದಕ್ಕೆ ಹೋಗೋದಿಲ್ಲ. ಸೋಷಿಯಲ್ ಮೀಡಿಯಲ್ಲಿ ಅನೇಕ ಜನ ಕಾಲೆಳೆಯೋರು ಇರ್ತಾರೆ. ಕಾಲೆಳೆಯೋರು ಯಾವತ್ತೂ ಕೂಡ ನಿಮ್ಮ ಹಿಂದೆ ಇರ್ತಾರೆ ಹೊರತು ಮುಂದೆ ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ಬೆಳೆದರೆ ಮಾತ್ರ ನಿಮ್ಮ ಕಾಲೆಳೆಯೋಕ್ಕೆ ಸಾಧ್ಯ. ಸೊ ಈ ಕಾಲೆಳೆಯೋರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ರುದ್ರಮೂರ್ತಿ ಬೆಳೀತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದೇವರ ಆಶೀರ್ವಾದ, ಪರಿಶ್ರಮ ಇದೆರಡೂ ಇತ್ತು ಅಂದರೆ ಎಲ್ಲರೂ ಕೂಡ ವಿನ್ನಿಂಗ್ನಲ್ಲೇ ಇರ್ಬೋದು. 6.5 ಕೋಟಿ ಒಂದೇ ಒಂದು ದಿವಸದಲ್ಲಿ ಮಾಡಿದ್ದೀನಿ. ಅದೇ ಥರ ಎಷ್ಟೋ ಸಲ ಒಂದೇ ಒಂದು ದಿವಸಕ್ಕೆ 1-1.5 ಕೋಟಿನೂ ಕೂಡ ಕಳೆದಿದ್ದೀನಿ. ಮಾರ್ಕೆಟಲ್ಲಿ ಬರೀ ದುಡ್ಡು ಮಾಡ್ತಿದ್ದೀನಿ ಎವ್ರಿ ಡೇ ಅಂತ ಯಾರನ್ನ ಹೇಳ್ತಾ ಇದ್ದರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಖಂಡಿತವಾಗ್ಲೂ ನನ್ನಿಂದ ತಿಳ್ಕೊಳ್ಳಿ. ನಾನು ಹೈಯೆಸ್ಟ್ ದುಡ್ಡು ಮಾಡಿದ್ದು ಶಿಲ್ಪಾ ಮೆಡಿಕೇರ್ ಅಂತ ಶೇರು. 50 ರೂಪಾಯಿ ಖರೀದಿ ಮಾಡ್ತಾ ಇದ್ದೆ. ಒಂದು 6 ರಿಂದ 7 ವರ್ಷ ಹಿಡ್ಕೊಂಡಿದ್ದೆ. 750 ರೂಪಾಯಿಗೆ ನಾನು ಈ ಶೇರನ್ನು ಮಾರಿದೆ. ಇವತ್ತು ಕೂಡ ನನ್ನ ಬೇಜಾರೇನು ಅಂದರೆ, ಶಿಲ್ಪಾ ಮೆಡಿಕೇರ್ನ ಬೇಗ ಮಾರ್ಬಿಟ್ಟೆ ಅನ್ನೋದೇ ಬೇಜಾರು. ಸೊ ಯಾವಾಗಲೂ ಕೂಡ ಯಾರು ಶೇರ್ಸ್ಗಳನ್ನು ಉತ್ತಮವಾದ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ಗೆ ಹಿಡ್ಕೊತಾರೆ, ವೆಲ್ತ್ ಕ್ರಿಯೇಷನ್ ಅಲ್ಲೇ ಆಗೋದು. ಗಾಡ್ಸ್ ಬ್ಲೆಸ್ಸಿಂಗ್, ಹಾರ್ಡ್ ವರ್ಕ್, ಆಮೇಲೆ ಕರ್ಮ, ಗುಡ್ ಕರ್ಮ, ಈ 3 ಇತ್ತು ಅಂದರೆ ಸಕ್ಸಸ್ ಯಾರಿಗಾನ ಬರುತ್ತೆ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಓಕೆ, ಇವತ್ತು ನೀವು ಟಾಪ್ 5 ಶೇರ್ಸಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಯಾವುದು ಅಂದರೆ, ಒಂದು, ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೈಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಹೈಯೆಸ್ಟ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟನ್ನು ಕೊಡುತ್ತೆ. ಇದು ಬಿಟ್ಟು ಇನ್ನೊಂದು 4 ಶೇರ್ ಹೇಳಬೇಕು ಅಂದರೆ, ಲಾರ್ಜ್ ಕ್ಯಾಪ್ ಶೇರ್ಸ್ಗಳಲ್ಲಿ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ತುಂಬ ಚೆನ್ನಾಗಿದೆ. ಹಾಗೂ ಇನ್ನು ನೀವು ಬೇರೆ FMCGಯಲ್ಲಿ ನೋಡ್ತೀರಾ ಅಂದರೆ, ಹಿಂದೂಸ್ತಾನ್ ಯೂನಿಲಿವರ್, ITC, ಡಾಬರ್ ಶೇರ್ಸ್ ಚೆನ್ನಾಗಿದೆ. ಫಾರ್ಮಾಯಿಂದನೂ ಕೂಡ ನೀವು ನೋಡ್ತೀರಾ ಅಂದರೆ ಡಾಕ್ಟರ್ ರೆಡ್ಡೀಸ್ ಆಗಿರ್ಬೋದು, ಹಾಗೂ ಡಿವಿಸ್ ಲ್ಯಾಬ್ ಆಗಿರ್ಬೋದು, ಈ ಥರ ಕೆಲವು ಶೇರ್ಸ್ಗಳನ್ನು ಪಿಕ್ ಮಾಡ್ಬೋದು. ಹಾನೆಸ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ, ಇನ್ಶೂರೆನ್ಸ್ ತುಂಬ ಕಡಿಮೆ ಇದೆ. ನಾನು ಇನ್ಶೂರೆನ್ಸನ್ನು ಯಾವತ್ತೂ ಕೂಡ ಇನ್ವೆಸ್ಟ್ಮೆಂಟ್ ಅಂತ ನೋಡ್ಕೊಂಡಿಲ್ಲ. ಆದರೆ ನಮ್ಮ ನಾಲೆಡ್ಜೇ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಂಡು ವೃದ್ಧಿಸ್ತಾ ಹೋದರೆ ದುಡ್ಡು ಬರ್ತಾ ಇರುತ್ತೆ. ನಾನು ಯಾವಾಗೂ ಹೇಳ್ತೀನಿ, ಕಂಟಿನ್ಯೂಯಸ್ ಲರ್ನಿಂಗ್ ಇದ್ದರೆ ಕಂಟಿನ್ಯೂಯಸ್ ಅರ್ನಿಂಗ್ ಇರುತ್ತೆ. ನೀವು ಕಂಟಿನ್ಯೂಯಸ್ ಲರ್ನಿಂಗ್ ಇಲ್ಲ ಅಂದರೆ ಕಂಟಿನ್ಯೂಯಸ್ ಅರ್ನಿಂಗ್ ಇರೋದಿಲ್ಲ. ದುಡ್ಡು ಮಾಡೋಕ್ಕೆ ಅನೇಕ ವಿಧಾನಗಳಿದೆ, ಆದರೆ ಮಾಡಿರೋ ದುಡ್ಡನ್ನು ಉಳಿಸೋದಕ್ಕೆ ಇರೋದು ಒಂದೇ ವಿಧಾನ, ಯು ಹ್ಯಾವ್ ಟು ಬಿ ಹಂಬಲ್. ಎಷ್ಟು ಹಂಬಲ್ಲಾಗಿರ್ತೀರಾ, ಯಾವತ್ತು ಈಗೋ ನಿಮ್ಮ ತಲೆಗೆ ಹೋಗುತ್ತಲ್ಲ ಅವತ್ತೇ ನಿಮ್ಮ ಫಾಲ್ ಸ್ಟಾರ್ಟ್ ಆಗುತ್ತೆ. ಮೋರ್ ದ ಹಂಬಲ್ ಯು ಆರ್, ಎಷ್ಟು ದುಡ್ಡು ಮಾಡಿರ್ತೀರೋ ಅಷ್ಟು ಪ್ರೊಟೆಕ್ಟನ್ನು ಮಾಡೋದಕ್ಕೆ, ಇನ್ಶೂರೆನ್ಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಇದೆ. ನನ್ನ ಪ್ರಕಾರ ಇವತ್ತು ದುಡ್ಡು ಅಂದರೆ ಫ್ರೀಡಮ್. ಹಾಗೂ ದುಡ್ಡು ಬೇಕೇ ಬೇಕು, ಇರಲೇಬೇಕು, ಅದು ತಪ್ಪು, ದುಡ್ಡೇ ಎಲ್ಲ ಅಲ್ಲ ಅಂತ ಯಾರ್ಯಾರು ಮಾತಾಡ್ತಾರೆ,
ಇದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ, ಬಿಲ್ ಗೇಟ್ಸ್ ಹತ್ರ ಒಬ್ಬ ಸಾಧು ಹೋಗ್ಬಿಟ್ಟು ಹೇಳ್ತಾನೆ, ನೀನು ಇಷ್ಟೊಂದು ದುಡ್ಡು ಮಾಡಿದ್ಯಾ, ಏನು ಪ್ರಯೋಜನ, ನಿನಗೆ ಖುಷಿ ಇಲ್ಲ, ಲವ್ ಇಲ್ಲ, ಹ್ಯಾಪಿನೆಸ್ ಇಲ್ಲ, ಅದಿಲ್ಲ ಇದಿಲ್ಲ, ಮೇಕಿಂಗ್ ಮನಿ ಇಸ್ ನಾನ್ ಸೆನ್ಸ್ ಅಂತ ಆ ಸಾಧು ಬಿಲ್ ಗೇಟ್ಸ್ಗೆ ಹೇಳ್ತಾನೆ. ಅದಕ್ಕೆ ಬಿಲ್ ಗೇಟ್ಸ್ ಎಲ್ಲ ಕೇಳಿ ಲಾಸ್ಟಲ್ಲಿ ಉತ್ತರ ಕೊಡ್ತಾರೆ, ಯು ಮೇಕ್ ಎನಫ್ ಮನಿ ಬಿಫೋರ್ ಟಾಕಿಂಗ್ ಸಚ್ ನಾನ್ ಸೆನ್ಸ್ ಅಂತ. ಬಿಲ್ ಗೇಟ್ಸ್ ಹೇಳ್ಬೋದು ಮೇಕಿಂಗ್ ಮನಿ ಇಸ್ ನಾನ್ ಸೆನ್ಸ್ ಅಂತ, ದುಡ್ಡು ಮಾಡಿಲ್ದಿರೋರು ಹೇಳೋದಕ್ಕೆ ಸಾಧ್ಯ ಇಲ್ಲ. ದುಡ್ಡೇ ಎಲ್ಲ ಅಲ್ಲ, ಬೇರೆದು ಬೇಕು, ಆದರೆ ಇದೆಲ್ಲದಕ್ಕೂ ದುಡ್ಡು ಬೇಕು. ದುಡ್ಡೇ ಅನೇಕ ಪ್ರಾಬ್ಲಮ್ಗಳಿಗೆ ಉತ್ತರ. ಯಾವುದೇ ಜಗಳ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಮಗ ಮಗಳು, ಅಣ್ಣ ತಮ್ಮ, ಹೊರಗಡೆಯವರು ಎಲ್ಲ ಜಗಳ ಶುರುವಾಗದೆ ದುಡ್ಡು. ಅದನ್ನು ಜಾಸ್ತಿ ಮಾಡ್ತು ಅಂದರೆ ಈ ಜಗಳ ಎಲ್ಲ ನಿಂತೋಗುತ್ತೆ. ಫಸ್ಟು ನಮ್ಮ ತಾಯಿನೇ ನಾನು ನೆನೆಸ್ಕೊಳೋದು. ಸೊ ಅವರೇ ದೇವರು. ಬೇರೆ ನಿಜವಾದ ದೇವರು ಶಿವ, ಪಾರ್ವತಿ, ಲಕ್ಷ್ಮಣ, ರಾಮ, ಸೀತೆ, ವಿಷ್ಣು ಇವ್ರು ಯಾರನ್ನೂ ನಾನು ನೋಡಿಲ್ಲ. ಯಾವುದೇ ಒಂದು ತಾಯಿ ಏನು ನಿಮಗೆ ಜೀವ ಕೊಟ್ಟಿದೆಯಲ್ಲ, ಅವ್ರ ಜೀವ ಹೋದರೂ ಪರವಾಗಿಲ್ಲ, ನಿನಗೆ ಜೀವನ ಕೊಡ್ತೀನಿ ಅಂತ ಯಾವುದು ಕೊಟ್ಟಿದೆಯಲ್ಲ, ಅದು ಒಂದೇ ವ್ಯಕ್ತಿ ಅಂದರೆ ತಾಯಿ. ಅವ್ರನ್ನ ಯಾವತ್ತೂ ಕೂಡ ನೆನೆಸ್ಕೊಳ್ತೀನಿ. ನಾನೇ ಅಲ್ಲ, ಎಲ್ಲರೂ ಕೂಡ ನೆನೆಸ್ಕೊಳ್ಳಿ. ಗ್ರೋತು ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಆಮೇಲೆ ಹೆಂಡ್ತಿನೂ ಕೂಡ ಯಾಕೆ ಅಷ್ಟೇ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಮಗನಿಗೋ ಮಗಳಿಗೋ ಅವಳು ಕೂಡ ತಾಯಿ ಆಗ್ತಾಳೆ. ಜೊತೆಗೆ ನಮ್ಮ ಹೆಂಡ್ತಿನೂ ಈ ಪ್ರೋಗ್ರಾಮ್ ನೋಡ್ತಾರೆ, ಅದಕ್ಕೆ ಹೇಳಲೇಬೇಕು. ಸೊ ಅವರು ಕೂಡ ನಿಮ್ಮ ಮಗನಿಗೋ ಮಗಳಿಗೋ ತಾಯಿ ಆಗೋದ್ರಿಂದ ಅವರು ಕೂಡ ಅದೇ ಸ್ಥಾನದಲ್ಲಿ ಇರ್ತಾರೆ. ಸೊ ಅವಳು ಕೂಡ ಅವರ ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಬಂದಿರೋದ್ರಿಂದ ಅವಳನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಹೆಂಡ್ತಿ ತಾಯಿ ಇವರಿಬ್ಬರಲ್ಲಿ ಯಾರು ಇಂಪಾರ್ಟೆಂಟು ಅಂದರೆ, ತಾಯಿ ಮಗನಿಗೆ ಇಂಪಾರ್ಟೆಂಟು, ಅದೇ ಥರ ಅವ್ರ ಮಗನಿಗೆ ಅಥವಾ ನನ್ನ ಮಗನಿಗೋ ಮಗಳಿಗೋ ಕೂಡ ಹೆಂಡತಿ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ತಾಯಿ ಆಗ್ತಾರೆ. ಇಬ್ಬರು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎರಡು ಕಣ್ಣಿದ್ದಂಗೆ. ಅಟ್ಲೀಸ್ಟ್ ಟಿ ವಿಲಾದರೂ ಇದು ಹೇಳಬೇಕು. ನಾನು ಎಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಇವತ್ತವರೆಗೂ ತೊಗೊಂಡಿಲ್ಲ. ಹಾನೆಸ್ಟಾಗಿ ಸಿನ್ಸಿಯರಾಗಿ ಹೇಳ್ತಾ ಇದ್ದೀನಿ. ಡೆಬಿಟ್ ಕಾರ್ಡ್ ಒಂದಿದೆ, ಅದರ ಪಿನ್ ನಂಬರ್ ನನಗೆ ಗೊತ್ತಿಲ್ಲ. ಸೊ ಇವತ್ತವರೆಗೂ ನಾನು ಕ್ರೆಡಿಟ್ ಕಾರ್ಡನ್ನು ತೊಗೊಂಡಿಲ್ಲ, ತೊಗೊಳೋದು ಇಲ್ಲ. ಒಂದೇ ಸೀಕ್ರೆಟ್ ಇರೋದು ದುಡ್ಡು ಮಾಡೋದಕ್ಕೆ, ಹಾರ್ಡ್ ವರ್ಕ್. ಆಮೇಲೆ ಕರ್ಮ ಥಿಯರಿಯನ್ನು ನಾನು ಸಂಪೂರ್ಣವಾಗಿ ಬಿಲೀವ್ ಮಾಡ್ತೀನಿ. ಬೈ ಚಾನ್ಸ್ ನೀವೇನ ಜಾಸ್ತಿ ಕ್ರೆಡಿಟ್ ಓದ ಜನ್ಮದಿಂದ ಅಥವಾ ನೀವು ಒಳ್ಳೆ ಕೆಲಸಗಳಿಂದ ಇವತ್ತವರೆಗೂ ಸಂಪಾದಿಸಿಲ್ಲ ಅಂದರೆ, ಮುಂದಕ್ಕೆ ಒಳ್ಳೆ ಕರ್ಮ ಮಾಡುವ ಮುಖಾಂತರ ನೀವು ಆ ಕ್ರೆಡಿಟನ್ನು ಸಂಪಾದಿಸ್ಬೋದು. ಅದೇ ನೀವು ಎಲ್ಲ ಕ್ರೆಡಿಟನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ರು ಕೂಡ ಕೆಟ್ಟ ಕೆಲಸ ಮಾಡಿದ್ರೆ ಅದೆಲ್ಲ ಖಾಲಿ ಆಗುತ್ತೆ. ನಿಮಗೇನು ಒಳ್ಳೇದು ಅನಿಸುತ್ತೆ ಅದನ್ನು ಖಂಡಿತವಾಗ್ಲೂ ಜಾಸ್ತಿ ಮಾಡಿ, ಕರ್ಮವನ್ನು ಥಿಯರಿಯನ್ನು ಫಾಲೋ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಸಕ್ಸಸ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್. ಯು ವಿಲ್ ಬಿ ಫಾರ್ ಶೂರ್ ಸಕ್ಸಸ್ಫುಲ್.